ಬದಗಿಸಿದೋರು, ವೈರಿಗಳ ಹಿಮ್ಮೆಟ್ಟಿಸಿ ನಗರವ ಕಾಪಾಡಿದೋರು, ಪರಂಪರೆಯ ಮುನ್ನಡೆಸಿದ ಶ್ರೀಮಂತರು, ವಿಜಯನಗರ ಸಾಮ್ರಾಜ್ಯದ ಸಾಮಂತರು, ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು, ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು, ಜಗಮೆಚ್ಚಿದ ಯುಗ ಪುರುಷ ಎನಿಸಿಕೊಂಡರು, ನಾಡ ಪ್ರಭು ಬಿರುದಾಂಕಿತ ಮಹಾರಾಜರು. ವಿಶ್ವಭೂಪಟದಲ್ಲಿ ಬೆಂಗಳೂರ ಬೆಳಗಿದೋರು, ಸ್ನೇಹ ಪ್ರೀತಿ ವಿಶ್ವಾಸ ಎತ್ತಿ ಹಿಡಿದ ಧೀಮಂತರು. ತಾಯಿ ಕೆಂಪಮ್ಮ ದೇವಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಕೆಂಪಾಪುರದ ಶಿವಲಿಂಗದ ಬಸವಣ್ಣನ ಆರಾಧಿಸುತ್ತಾ ಇವತ್ತು 517ನೇ ನಾಡಪ್ರಭು ಧರ್ಮಪ್ರಭು ಹಿರಿಯ ಕೆಂಪೇಗೌಡರವರ ಸಮಾಧಿಯಲ್ಲಿ ನಾವೆಲ್ಲರೂ ಅವರು ಕೊಟ್ಟಂತಹ ಭಿಕ್ಷೆಯಿಂದ ಬೆಂಗಳೂರು ಇವತ್ತು ಪ್ರಪಂಚದಾದ್ಯಂತ ಗುರುತಿಸಿರುವಂಥ ಒಂದು ನಗರವಾಗಿದೆ. ಅತ್ಯಂತ ವೇಗವಾಗಿ ಉದ್ಯೋಗ ವ್ಯಾಪಾರವನ್ನು ಬೆಳೆಸುವಂಥ ಒಂದು ಪ್ರದೇಶವಾಗಿ ಕೆಂಪೇಗೌಡರು ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು. ಅಂತಹ ಮಹಾನ್ ಚೇತನ, ನಾಡು ಕಂಡಂತಹ ಶ್ರೇಷ್ಠ, ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲದೆ ಎಲ್ಲರಿಗೂ ಉದ್ಯೋಗಗಳನ್ನು ಮಾಡಲು 64 ಪೇಟೆಗಳನ್ನು ನಿರ್ಮಾಣ ಮಾಡಿದಂತಹ ಧರ್ಮಪ್ರಭು ಕೆಂಪೇಗೌಡರು ಇವತ್ತು ಪ್ರತಿ ಹಳ್ಳಿಯಲ್ಲಿಯೂ ಒಬ್ಬ ಕೆಂಪೇಗೌಡ ಹುಟ್ಟಬೇಕು. ಪುಣ್ಯಾತ್ಮ ಕಟ್ಟಿದಂತಹ ನಾಡಲ್ಲಿ ನಾವೆಲ್ಲರೂ ಸುಸಂಸ್ಕೃತವಾಗಿ ವ್ಯವಸ್ಥಿತವಾಗಿ ಜೀವನೋಪಾಯನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂತಹ ಒಂದು ಮಹಾತ್ಮನ ಸಮಾಧಿ ಸ್ಥಳಕ್ಕೆ ಬಂದು ಈ ಒಂದು ಸಮಾಧಿ ಸ್ಥಳಕ್ಕೆ ಏನು ಇಂದಿನ ವರ್ಷದಂತೆ 517ನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಕೆಂಪೇಗೌಡರ ಹಬ್ಬವನ್ನು ಮಾಡುವ ಪ್ರಯುಕ್ತ ನಾವು ಸ್ವಚ್ಛತೆಯನ್ನು ಮೊದಲು ನಮ್ಮ ಮನೆಗಳಲ್ಲಿ ನಾವು ಯಾಕೆ ಸ್ವಚ್ಛತೆ ಮಾಡ್ತೀವಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದು ವರ್ಷದ ಹಬ್ಬಗಳಲ್ಲಿ ಫಸ್ಟು ತಮ್ಮ ಮನೆಗಳಲ್ಲಿ ಏನು ಬಣ್ಣ ಸುಣ್ಣ ತೊಳೆಯೋದು ಮತ್ತು ಸಾರಿಸೋದು ಗುಡಿಸೋದು ಆದಮೇಲೆ ದೇವರನ್ನು ಪೂಜುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ. ಯಾವಾಗಲೂ ಅದಕ್ಕೆ ಮೊದಲನೇ ಪ್ರಾಶಸ್ತ್ಯ. ನಾವು ಪ್ರಾರಂಭದಲ್ಲೇ ಏನು ಸ್ವಚ್ಛತೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಸಂಕಲ್ಪವನ್ನು ಮಾಡಿ ಈ ಒಂದು ನಾಡಿಗೆ ಶ್ರೇಷ್ಠವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಮಹಾನ್ ಚೇತನ ಕೆಂಪೇಗೌಡರ ಸಮಾಧಿಗೆ ನಮನಗಳನ್ನು ತಾವೆಲ್ಲರೂ ಬಂದಿದ್ದೀರಾ. ಇಲ್ಲಿ ಗ್ರಾಮಸ್ಥರೆಲ್ಲ ಕೇಳ್ತಾಯಿದ್ರು, ಯಾರೋ ಒಂದು ಏಕಾಏಕಿ ಮಾಡಿ ನಾವು ಸ್ಮಾರಕ ಮಾಡ್ತೀವಿ ಅಂತಂದರೆ ಸರ್ಕಾರದ ನೀತಿ ನಿಯಮಗಳಿದ್ದಾವೆ, ರೂಲ್ಸ್ಗಳಿದ್ದಾವೆ, ಅದಕ್ಕೊಂದು ಪ್ರಾಧಿಕಾರ ಮಾಡಿದ್ದಾರೆ, ಸಮಿತಿ ಮಾಡಿದ್ದಾರೆ. ಆ ಸಮಿತಿಗೆ ಮತ್ತು ಇವತ್ತು ಅಧಿಕಾರದಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗೆ ಹೇಳೋದೇನಪ್ಪ ಅಂತಂದರೆ, ಈ ಒಂದು ನೀವು ಕೆಂಪೇಗೌಡರವರ ಮಗನಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಾ, ನಾವು ಸಹ ನಮ್ಮ ಕೈಲಾದ ಮಟ್ಟಿಗೆ ಪ್ರತಿಯೊಬ್ಬರು ಇದಕ್ಕೊಂದು ಸಹಕಾರವನ್ನು ನೀಡ್ತೀವಿ. ಈ ಒಂದು ಸ್ಮಾರಕವನ್ನು ನೀವು ಯಾವತ್ತೋ ಮಾಡೋದಲ್ಲ, ಈ ಒಂದು ಕೆಂಪೇಗೌಡ ಜನ್ಮದಿನೋತ್ಸವದಲ್ಲಿ ಅವತ್ತಿನಿಂದಲೇ ಪ್ರಾರಂಭ ಅಡಿಗಳನ್ನು ಹಾಕಿ ಅಂತ ಹೇಳ್ತಾ ತಮ್ಮಲ್ಲಿ ಇದು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಜನಮನಕ್ಕೆ ನೆಮ್ಮದಿ ಜೀವನ ಬದಗಿಸಿದೋರು, ವೈರಿಗಳ ಹಿಮ್ಮೆಟ್ಟಿಸಿ ನಗರವ ಕಾಪಾಡಿದೋರು, ಪರಂಪರೆಯ ಮುನ್ನಡೆಸಿದ ಶ್ರೀಮಂತರು, ವಿಜಯನಗರ ಸಾಮ್ರಾಜ್ಯದ ಸಾಮಂತರು, ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು, ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು, ಜಗಮೆಚ್ಚಿದ ಯುಗ ಪುರುಷ ಎನಿಸಿಕೊಂಡರು, ನಾಡ ಪ್ರಭು ಬಿರುದಾಂಕಿತ ಮಹಾರಾಜರು. ವಿಶ್ವಭೂಪಟದಲ್ಲಿ